ವೈಸ್ ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್. ಅದು ಕೂಡ ಅಶ್ವಿನಿಯನ್ನ ಸೋಲಿಸಿ ದೊಡ್ಡ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇದೀಗ ದೊಡ್ಡ ಮನೆಯಲ್ಲಿ ಗಿಲ್ಲಿ ದರ್ಬಾರ್ ಶುರುವಾಗಿದೆ. ಅಷ್ಟಕ್ಕೂ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಸಖತ್ ಹೈಲೈಟ್. ದೊಡ್ಡ ಮನೆಯಲ್ಲಿ ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾ ಬಂದಿದ್ರು ಗಿಲ್ಲಿ ಕ್ಯಾಪ್ಟನ್ ಆಗೋದನ್ನ ನೋಡ್ಬೇಕು ಅಂತ ಅವರ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಇದೀಗ ಗಿಲ್ಲಿ ನಟ ತಮ್ಮ ಫ್ಯಾನ್ಸ್ ನ ಬಹುದಿನಗಳ ಕನಸನ್ನ ನನಸು ಮಾಡಿದ್ದಾರೆ. ವೈಸ್ ಕ್ಯಾಪ್ಟನ್ ಎಂದು ಹೇಳಿಕೊಳ್ಳುತ್ತಿದ್ದ ಗಿಲ್ಲಿ ಕಡೆಗೂ 13ನೇ ವಾರದಲ್ಲಿ ಕ್ಯಾಪ್ಟನ್ ಪಟ್ಟಕ್ಕೇರಿದ್ದಾರೆ. ಅದು ಕೂಡ ಫಿಸಿಕಲ್ ಟಾಸ್ಕ್ ನಲ್ಲಿ ಗೆಲ್ಲೋದ್ರ ಮೂಲಕ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಫಿಸಿಕಲ್ ಟಾಸ್ಕ್ ನಲ್ಲಿ ಏನೂ ಇಲ್ಲ, ಬರೀ ಮಾತು ಆಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಫಿಸಿಕಲ್ ಟಾಸ್ಕ್ ನಲ್ಲಿ ಕಂಪ್ಲೀಟ್ ಫೇಲ್ ಎಂಬ ಮಾತು ಕೇಳಿ ಬಂದಿತ್ತು. ಈ ವಾರ ಫ್ಯಾಮಿಲಿ ವೀಕ್ ಇದ್ದಿದ್ರಿಂದ ಬಿಗ್ ಬಾಸ್ ಮನೆಗೆ ಬಂದ ಸ್ಪರ್ಧಿಗಳ ಮನೆಯವರ ಬಳಿ ಕ್ಯಾಪ್ಟನ್ ಯಾರಾಗಬೇಕು ಅಂತ ಸೂಚಿಸಲು ಹೇಳಿದ್ರು. ಧನುಷ್ ಗೌಡ ತಾಯಿ, ರಕ್ಷಿತಾ ಶೆಟ್ಟಿ ಅವರ ತಾಯಿ, ಧ್ರುವಂತ್ ಅವರ ಸಹೋದರ, ಅಶ್ವಿನಿ ಗೌಡ ಅವರ ತಾಯಿ, ರಘು ಪತ್ನಿ ಗ್ರೀಷ್ಮಾ ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಮತ ಹಾಕಿದ್ದಾರೆ. ಎಲ್ಲರೂ ಗಿಲ್ಲಿಯೇ ನಮ್ಮ ಫೇವ್ರೇಟ್, ಅವರು ಹೇಗೆ ಮನೆಯವರನ್ನ ನಿಭಾಯಿಸ್ತಾರೆ ಅಂತ ನೋಡ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ವೋಟ್ ಮಾತ್ರ ಅಶ್ವಿನಿ ಗೌಡಗೆ ಬಂದಿತ್ತು. ಇವೆಲ್ಲದರ ಮಧ್ಯೆ ಸೂರಜ್, ರಕ್ಷಿತಾ ಹಾಗೂ ರಘು ಗಿಲ್ಲಿ ಬೆನ್ನ ಹಿಂದೆ ಮಾತನಾಡಿಕೊಂಡಿದ್ರು. 4 ವೋಟ್ ಬಂದಿದ್ದಕ್ಕೆ ಖುಷಿಯಾಗಿದ್ದಾನೆ. ಇವತ್ತು ಗಿಲ್ಲಿ ಮಲಗಲ್ಲ, ಗಿಲ್ಲಿ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಲ್ಲ, ಹೀಗಾದ್ರೂ ಮಾಡೋಣ ಅಂತ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ರಘು ಹೇಳಿದ್ರು. ಬಳಿಕ ಸೂರಜ್ ಅವರು ಗಿಲ್ಲಿ ಕ್ಯಾಪ್ಟನ್ ಆಗಲ್ಲ ಅಂತ ಗೊತ್ತಿತ್ತು, ಹೀಗಾಗಿ ಬಿಗ್ ಬಾಸ್ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಸೂರಜ್ ಬಿಗ್ ಬಾಸ್ ಮೇಲೆ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಅತ್ಯಧಿಕ ಮತಗಳಿಂದ ಆಯ್ಕೆಯಾದ ಗಿಲ್ಲಿ ಎನ್ನುತ್ತಿದ್ದಂತೆ ಗಿಲ್ಲಿ ಎದ್ದು ನಿಂತು ಕೈ ಮುಗಿಯಲು ಮುಂದಾಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಗಿಲ್ಲಿ ಜೊತೆ ಅಶ್ವಿನಿ ಗೌಡ ಹೆಸರು ಕೂಡ ಹೇಳಿದ್ದಾರೆ. ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ. ಬಳಿಕ ಇಬ್ಬರಿಗೂ ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ನಲ್ಲಿ ಗಿಲ್ಲಿ ನಟ ಗೆದ್ದಿದ್ದಾರೆ. ಆ ಬಳಿಕ ಗಿಲ್ಲಿ ವರಸೆಯೇ ಚೇಂಜ್ ಆಗಿದೆ. ದೊಡ್ಡ ಮನೆಯ ಕ್ಯಾಪ್ಟನ್ ಆಗ್ತಿದ್ದಂತೆ ಗಿಲ್ಲಿ ತಮ್ಮ ಲುಕ್ ಅನ್ನ ಚೇಂಜ್ ಮಾಡಿದ್ದಾರೆ. ಗಿಲ್ಲಿ ನಟ ಪಂಚೆ ಉಟ್ಟು, ಶರ್ಟ್ ಹಾಕಿ, ವಿಜಯದ ತಿಲಕ ಇಟ್ಕೊಂಡು ಗತ್ತು ಗಾಂಭೀರ್ಯದಿಂದ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಟ್ಟಾರೆ ಗಿಲ್ಲಿ ಫಿಸಿಕಲ್ ಟಾಸ್ಕ್ಗೆ ಫಿಟ್ ಇಲ್ಲ ಅಂತ ಹೇಳ್ತಿದ್ದವರ ಮುಂದೆಯೇ ಗಿಲ್ಲಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೊಂದ್ ಕಡೆ ಈ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಶೋ ನಡೆಸ್ತಾ ಇಲ್ಲ. ಈ ವಾರ ಯಾರು ಶೋ ನಡೆಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಇದೀಗ ಈ ವಾರ ಡೈರೆಕ್ಟರ್ ಪ್ರೇಮ್ ಶೋ ಹೋಸ್ಟ್ ಮಾಡಲಿದ್ದಾರಂತೆ. ಇದಿಷ್ಟೇ ಅಲ್ಲ, ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ನಡೆಯಲಿದೆ. ಸೊ ಈ ವಾರ ಯಾರು ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಗಿಲ್ಲಿ ನಿಮ್ಗೆ ಕ್ಯಾಪ್ಟನ್ ಆಗಿದ್ದು ಖುಷಿ ಆಯ್ತಾ? ಈ ವಾರ ಯಾರ್ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.